ಬರ್ತಾ ಇದ್ದೀವಿ ಗುರು. ಟೈರ್ ಪಂಚರ್ ಆಗ್ಬಿಟ್ಟತೆ ಒಳಗಿಂದು. ಲಿಫ್ಟಿನ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ನಾಸಿಕ್ ದಾಟಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದಗಡೆ ವಿಡಿಯೋದಾಗ ನೋಡ್ದಂಗೆ ಘಾಟಾಗಿ ಜಾಮ್ ಆಗಿತ್ತು. ಅಲ್ಲಿಂದ ರಾತ್ರಿ 1:30ಗೆ ರಾಜಸ್ಥಾನಿ ಹೋಟ್ಲಿಗೆ ಬಂದ್ವಿ, ರೆಗ್ಯುಲರ್ ಮೀಲ್ಸ ಹೋಟ್ಲಿಗೆ. ಊಟ ಮಾಡಿ 2 ಗಂಟೆಗೆ ತಾಚೆ ಮಾಡಿದ್ವಿ. ಮತ್ತು 5 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ವಿ. ಕರೆಕ್ಟಾಗಿ 5:15ಗೆ ಎದ್ಬಿಟ್ವಿ. ಇವಾಗ 6:15 ಆಗೈತೆ. ನಾಸಿಕ್ ದಾಟಿದ್ವಿ. ಆಲೆ ಸಿನ್ನರ್ ಹತ್ತತ್ರ, ಇದು ಸಿನ್ನರ್ ಘಾಟ್ ಹತ್ತತ್ರ ಹೋಗ್ತಾ ಇದೀವಿ. ಟೋಲ್ ಗೇಟ್ ಬಂತು. ಇನ್ನೇನು ಫುಲ್ ಜಾಮ್ ಆಗಿಬಿಟ್ಟಿತ್ತು. ರಾತ್ರಿ ಗಾಡಿ ಓಡಿಸೋ ಮೂಡೇ ಇರಲಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಬರ್ಬೋದಾಗಿತ್ತು. ಲಿಫ್ಟ್ ಎತ್ಬಿಟ್ಟಿದ್ದೀನಿ ಎಲ್ಲ. ನಾಸಿಕಲ್ಲಿ RTO ಕಾಟ. ಮಾತಾಡ್ಸಲ್ಲ, ಏನಿಲ್ಲ. ಹೋಗೋ ಗಾಡಿಗೆ ಎಷ್ಟು ಬೇಕು ಅಷ್ಟೇ ಕೇಸ್ ಹಾಕ್ಬಿಡ್ತಾನೆ. ಅದಕ್ಕೆ ಬೆಳ್ಕರದ್ರೊಳಗೆ ಪಾಸ್ ಆಗ್ಬೇಕಂತೇಳಿ ಬಂದಿವಿ. ಇನ್ನೇನು ಟೋಲ್ ಗೇಟ್ ದಾಟೋದ್ರೆ ಮುಗಿತು. ನಾವು ಟೋಲ್ ಗೇಟ್ ದಾಟಿ ಸಿನ್ನರಿಂದ ಅಪ್ಪತ್ತಿದ್ರೆ ಆ ಕಡೆಗೆ ನಂದೂರು ದಾಟಿ ಹೋಗ್ಬಿಡ್ತೀವಿ. ಇನ್ನು ಚಾನು ಕುಡ್ದಿಲ್ಲ. ಚಹಾ ಕುಡಿಯೋಕೆ ನಿಲ್ಲಿಸ್ಬೇಕು. ನಾಸಿಕ್ ಘಾಟ್ ಹತ್ತಿ ನಿಲ್ಲಿಸ್ಬಿಡೋಣ ಅಂತ ಸುಮ್ಮನೆ ಹೋಗ್ತಾ ಇದ್ದೀನಿ. ನಿಲ್ಲಿಸಿದ್ರೆ 1/4 ಗಂಟೆ ಹೋಗ್ತದೆ ಅಂತೇಳಿ ಎಲ್ಲೆಲ್ಲಿ ಗಾಡಿ ನಿಲ್ಸಂಗಿಲ್ಲ ನೋಡಿ. ಸುಮ್ಮನೆ ಹಂಗೆ ಬರ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ರಾತ್ರಿನೂ ಸರಿಯಾಗಿ ನಿದ್ದಿಲ್ಲ, ಮೊನ್ನೆನೂ ನಿದ್ದಿಲ್ಲ, ಇವಾಗಲೂ ನಿದ್ದೆ ಇಲ್ಲ ನೋಡಿ. ಇವಾಗ ಮಧ್ಯಾಹ್ನ 12 ಗಂಟೆ ತನಕ ಎಷ್ಟು ಆಗ್ತದೆ ಅಷ್ಟು ಹೊಡೆದೆ. 12 ಗಂಟೆಗೆ ನಿಲ್ಲಿಸಿ 3 ಗಂಟೆಗೆ ಬಿಡೋಣ. 12 ಗಂಟೆ ಅಷ್ಟೊತ್ತಿಗೆ ಆರಾಮಾಗಿ ನಗರ ದಾಟಿಬಿಡ್ತೀನಿ ನೋಡಿ. ಇನ್ನು ಡೀಸಲ್ಲು 200 ಕಿಲೋಮೀಟ್ರ್ ಹೋಗೋಷ್ಟು ಡೀಸೆಲ್ ಐತೆ. ಇವರಿಗೆ ಅವಸರ ಗುರು. ಪೂನಾಗೆ ಹೋಗೋ ಗಾಡಿಯನ್ನು ಶ್ರೀಜಿ ಅಂತೆ, ಪೂನಾ ಗಾಡಿಯನ್ನು. ಭಾರಿ ಅವಸರದಾಗ ಬಂದ್ದಾರೆ. ಬನ್ನಿ ಹೋಗೋಣ, ನಾವು ಮುಂದೆ ಸಿಗೋಣ ಘಾಟಲ್ಲಿ. ನಂದೂರು ದಾಟಿ ಲೆಫ್ಟ್ ಹೊಡೆದು ನೋಡಿ. ಅಲ್ಲಿ ನಮ್ಮದು ಮಾಮೂಲಿ ಹೋಟ್ಲ್ ಐತಲ್ಲ, ಟೀ ಅಂಗಡಿ, ಅಲ್ಲಿ ಟೀ ಕುಡಿದು ಬಂದ್ವಿ ಫ್ರೆಶ್ ಆಗಿ. ಇವಾಗ ಟೈಮ್ ಬಂದು ಎಷ್ಟಾಗಿತ್ತು ಅಂದರೆ ಒಂದು 7:30 ಆಗುತ್ತೆ. 9 ಗಂಟೆ ಅಷ್ಟೊತ್ತಿಗೆ ಆರಾಮಾಗಿ ನಗರಕ್ಕೆ ಹೋಗ್ತೀವಿ. ನಗರಕ್ಕೆ ಹೋಗಿ ಗ್ರೀಸ್ ಹೊಡಿಸ್ಕೊಂಡು ಅಲ್ಲಿ ಏನೇನು ತಿಂಡಿ ಮಾಡ್ಕೊಂಡು ತಿಂಡಿ ತಿಂದು ಒಂದು 12 ಗಂಟೆವರೆಗೆ ಹೊಡಿಯೋದು. 12 ಗಂಟೆಗೆ ಹೋಗಿ ಗಾಡಿ ಸೈಡ್ ಹಾಕ್ಬಿಟ್ರೆ ಚೆನ್ನಾಗಿನ್ನ ಮಾಡ್ಕೊಂಡು 3 ಗಂಟೆಗೆ ಹೋಗೋದು. ರೋಡ್ ಖಾಲಿ ಐತಿ. ಇನ್ನು ಈ ರೋಡು ಕೆಲಸ ನಡೀತೈತಿ. ಇದನ್ನು ಅಂದರೆ ಇದೆಲ್ಲ ಕಂಪ್ಲೀಟ್ ಆಗಿ ಇನ್ನು ಹೋಗೋಕೆ ಟೈಮು. ಎಲ್ಲಿಂದ ಅಂದರೆ ಲೋನಿಯಿಂದ ಗುರು ಕೆಲಸ ಆಗ್ತಿರೋದು. ದಾರಿನೇ ಸಾಗೋದಿಲ್ಲ. ನಾವು ನೈಟಲ್ಲಿ ಮಕ್ಕಳ್ದಂಗೆ ಬಂದಿದ್ರೆ ಈ ಟೈಮ್ಗೆ ಕರೆಕ್ಟಾಗಿ ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ನಗರನಾಗ ಇರ್ತಿದ್ವಿ. ಏನು ಹೋಗೋದು ಇದ್ದೇ ಗಾಡಿ ಓಡಿಸೋದು ಯಾವಾಗಲೂ ಅಂತೇಳಿ ಸುಮ್ಮನೆ ಮಕ್ಕೊಂಬಿಟ್ವಿ. ಆ ಘಾಟ್ನಾಗ ಜಾಮ್ ಆದಾಗ್ಲೇ ಮೂಡ್ ಹೋಗ್ಬಿಡ್ತು. 10 ಗಂಟೆಗೆ ಬಂದನ್ ಗುರು ಘಾಟ್ ಹತ್ರ. 2 ಗಂಟೆ ಆಗೈತೆ 30 ಕಿಲೋಮೀಟ್ರ್ ಬರೋಷ್ಟೊತ್ತಿಗೆ. 10 ಗಂಟೆಯಿಂದ ರಾತ್ರಿ 2 ಗಂಟೆ 4 ಅವರ್ ತಾಂಡಿದ್ದೀವಿ. ಅದೇನಾಗ್ಬಿಟ್ಟೈತೆ ಅಂದರೆ ಟರ್ನಿಂಗ್ನಾಗೆ 2 ಗಾಡಿ ಟ್ರಬಲ್ ಆಗಿಬಿಟ್ಟಿದ್ದಾವೆ. ಅದ್ರ ಪಕ್ಕದಾಗ ಒಂದು ಅಣ್ಣಚ್ಚಿ ಗಾಡಿ ಟ್ರಬಲ್ ಆಗಿಬಿಟ್ಟೈತೆ. ಕೆಳಗಿಲಿದ್ದು ಬರಬೇಕು, ಮ್ಯಾಗ್ಲಿದ್ದನು ಬರಬೇಕು. ಕೆಳಗಳ ಗಾಡಿ ಜಾಸ್ತಿ ಬಿಡ್ತಿದ್ರು. ಯಾಕಂದರೆ ಕಚ್ಚಮಲ್ ಗಾಡಿ ಇದ್ದು ತರಕಾರಿ ಗಾಡಿಗಳು ಭಾಳ ಬರೋವಲ್ಲ, ಅದಕ್ಕೆ ಕೆಳಗಳ ಗಾಡಿ ಜಾಸ್ತಿ ಬಿಟ್ಟರು. ಮ್ಯಾಗ್ಲ ಗಾಡಿ ಇಳ್ದಾಗ 15 ಗಾಡಿ ಬಿಟ್ಟರೆ ಕೆಳಗಿಲಿಂದ ಬರೋ 30 ಗಾಡಿ ಬಿಡೋರು. ಹಂಗಾಗಿ ಲೇಟ್ ಆಗಿರೋದು ನೋಡಿ. ಇಲ್ಲಾಂದ್ರೆ ಹೊತ್ತು ಮುಂಚೆನೇ ಬರ್ತಿದ್ವಿ. ಏನು ಮಾಡೋಂಗಿಲ್ಲ, ಒಂದೊಂದ್ಸಲ ಆ ಘಾಟ್ನಾಗ ಅಷ್ಟೇ ಆಗೋದು. ಬನ್ನಿ ಹೋಗೋಣ, ಮುಂದೆ ಸಿಗೋಣ. ಕಬ್ನಲ್ಲಿ ಕುಡಿದು ಕಬ್ನಲ್ಲಿಗೆ ನಿಲ್ಸೋಣ. ಅಲ್ಲಿ ಲೋನಿ ದಾಟಿದ ಮೇಲೆ ಅಲ್ಲಿಂದ ಬಂದ್ವಿ. ಟೀ ಕುಡ್ದಾಗ್ಲಿಂದ ಬಂದು ಒಂದು 50-60 ಕಿಲೋಮೀಟ್ರ್ ಬಂದಿವೆ. ನೀರು ಬರೋವಿಲ್ಲಿ. ಅಲ್ಲಿ ಟ್ಯಾಂಕ್ ಐತೆ ನೋಡಿ. ಬಕೆಟ್ನೇ ನೀರು ಖಾಲಿಯಾಗಿದ್ದು ತಿಂಡಿ ಮಾಡೋಕ್ಕೆ. ಅದಕ್ಕೆ ನಿಲ್ಸಿದ್ವಿ. ಹಂಗೆ ಇಲ್ಲಿ ಕಬ್ಬಿನ ಹಾಲು ಕುಡಿಯೋಣ ಅಂತೇಳಿ ನಿಲ್ಸಿದ್ವಿ. ಹೊಟ್ಟೆ ಹಾಲೆ ಗಡಗಡ ಅಂತೈತೆ. ರೊಟ್ಟಿ ತಿಂದಿದ್ದು ರಾತ್ರಿ. ಇವಾಗ ಅಲ್ಲೋಗಿ ಬಂಕ್ ಹತ್ರ ಗ್ರೀಸ್ ಹೊಡೆಸ್ಕೊಂಡು ಡೀಸೆಲ್ಗೆ ದುಡ್ಡು ಹಾಕೋಷ್ಟೊತ್ತಿಗೆ ಅಡುಗೆನ ಆಗ್ಬಿಡ್ತತೆ. ಬಾ ಕಬ್ನಲ್ಲಿ ಕುಡಿಯೋಣ. अभी चालनी क्या है अभी? हाँ करो फिर. हाँ अब चाय दे दो इधर. नहीं तो हाँ चाय दे दो. ಓನರ್ ಇಲ್ಲ ಅಂತ ಗುರು. ಬಾರ ಟೀ ಕುಡಿ ಅನ್ಸಂತ. ಅಲ್ಲಿಟ್ವಾ ಜಲ್ದಿ ಟೀ ಕುಡ್ದು ಹೋಗನ್ ಬಾ. ಓನರ್ ಇಲ್ಲ ಅಂತೆ.
ಕಬ್ಬಿನ ಹಾಲು ಕುಡಿಯೋಣ ಅಂದ್ಕೊಂಡೆ ಗುರು, ಓನರ್ ಇಲ್ಲ ಅಂತೆ ಚಾಲು ಮಾಡೋಕ್ಕೆ. ಅದಕ್ಕೆ ಟೀ ಕುಡಿದು ಹೊರಡೋದು. ಬನ್ನಿ ಹೋಗೋಣ ಟೀ ಕುಡಿದು. ಇನ್ನು ಅಲ್ಲೋ ಗ್ರೀಸ್ ಬೇರೆ ಹೊಡಿಸ್ಬೇಕು. ಬರ್ತಾ ಇದ್ದೀವಿ ಗುರು, ಟೈರ್ ಪಂಚರ್ ಆಗಿಬಿಟ್ಟತೆ ಒಳಗಿಂದು. ಲಿಫ್ಟಿನಾಗಲೇ ವೆಲ್ಡ್ ಬಿಚ್ಚಿಗೆ ಬಂದೀವಿ. ಇದ್ರ ಗಾಳಿ ಕಮ್ಮಿ ಐತೆ, ಅದಕ್ಕೆ ಮೇಲತ್ತೆ ನೋಡು. ತಡಿ ಬಂದೆ, ಲೂಸ್ ಆಗ್ತಿಲ್ಲ. ಟೈರ್ ಅಕ್ಕೆ ಬಂದು ಮಾಮೂಲಿ ಬಂಕ್ನಾಗ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ವಿ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು 0 ಮಾಡಿದ್ದೀನಿ. ಇವಾಗ ಇನ್ನೂ ಫುಲ್ ಆದಂಗಿಲ್ಲ ಗುರು, ಹಿಡಿತಿತ್ತೇನೋ ಇನ್ನೊಂದು 10 ಲೀಟ್ರು. 353ಕ್ಕೆ ಫುಲ್ ಆಯ್ತು. ಯಾಕಂದ್ರೆ ಅಲ್ಲಿ ಫುಲ್ ಟ್ಯಾಂಕ್ ಮೇಲೆ 15 ದುರ್ಗದಾಗ ಫುಲ್ ಟ್ಯಾಂಕ್ ಮಾಡ್ಕೊಂಡು ಬಂದಿದ್ದೀವಿ ಬರ್ಬೇಕಾದ್ರೆ ನಮ್ಮೂರಿನಾಗೆ. ಅದ್ರ ಮೇಲೆ ಲೋಡ್ಗೆ ಹೋಗ್ಬೇಕಾದ್ರೆ ಒಂದು 3,000, ಬರ್ಬೇಕಾದ್ರೆ ಒಂದು 12, ಟೋಟಲ್ 15,000 ಡೀಸೆಲ್ ಹಾಕಿದ್ದೆ ಫುಲ್ ಟ್ಯಾಂಕ್ ಮೇಲೆ. 353 ಲೀಟ್ರ್ ಹಿಡಿದತ್ತೆ. ಅದು ಲೆಕ್ಕಕ್ಕೆ ಅದ್ರಾಗ ಇನ್ನೂ 30 ಲೀಟ್ರ್ ಇತ್ತೇನೋ, ಅದಕ್ಕೆ ಅಷ್ಟು ಹಿಡ್ದತ್ತೆ. ಇನ್ನೂ ಜಾಸ್ತಿನೇ ಹಿಡಿಬೇಕಾಗಿತ್ತು. ಏನು ಮಾಡ್ತೀರ ಹೇಳಿ, ಎಲ್ಲ ಕಡಿಗೆ ಚೆಲ್ಲೋದು. ಅದು ಗನ್ ಬೇರೆ ದೊಡ್ಡದಲ್ಲ, ಅದಕ್ಕೆ ಕಡಿಗೆ ಚೆಲ್ಲೋದು. ಬಂದ್ವಿ ಇವಾಗ ಸೀದಾ ಡಾಬಾಕ್ಕೆ ಹೊರಟ್ಬಿಡೋಣ. ಇಲ್ಲಿಂದ ಒಂದು 40 ಕಿಲೋಮೀಟರ್ ಡಾಬಾ ಐತೆ. ಒಂದು ಗಂಟೆ, ಒಂದು 12, ಇನ್ನೂ 11:30 ಆಗ್ತದೆ ಅಲ್ಲಿ ಅಷ್ಟೊತ್ತಿಗೆ. ಹೋಗಿ ಫಸ್ಟು ಟೈರ್ ಬಿಚ್ಚಿ ಹಾಕ್ಬಿಡೋಣ, ಟ್ಯೂಬು ಚೇಂಜ್ ಮಾಡಿಸ್ಬಿಡೋಣ. ಟ್ಯೂಬ್ ಇದಾವಲ್ಲ ಇದ್ರಾಗೆ, ಎಲ್ಲ ಹಾಕಿದ್ವಿ ಮಂಗ್ಳೂರಾಗ ಟ್ಯೂಬ್ ಎಲ್ಲ ಹಾಕಿದ್ವಿ, ಫ್ಲಾಪ್ ಹಾಕಿದ್ದು ಮತ್ತೆ ಟ್ಯೂಬ್ ಇದ್ದಾವೆ. ಟ್ಯೂಬ್ ಚೇಂಜ್ ಮಾಡಿಬಿಡೋಣ. ಫಸ್ಟ್ ಬಿಚ್ಚೋಣ, ಬಂದರೆ ಪಂಚರ್ ಹಾಕ್ಸೋದು, ಇಲ್ಲಾಂದರೆ ಟ್ಯೂಬೇ ಚೇಂಜ್ ಮಾಡಿಸಿರೋದು. ನೋಡ್ಬೋದು 14 ವೀಲ್ಗೆ 2 ಸ್ಟೆಪ್ನಿ ಇಟ್ಟಾನೆ. ನಮ್ಮ ಗಾಡಿಗೆ 16 ವೀಲ್ಗೆ 1 ಸ್ಟೆಪ್ನಿ ಇಲ್ಲ. 14 ವೀಲಾಗ 2 ಲಿಫ್ಟ್ನಾಗ ಟೈರ್ ಇದ್ರೂ 2 ಸ್ಟೆಪ್ನಿ ಇಟ್ಟಾನೆ. 16 ವೀಲ್ ಆಗ್ಬಿಟ್ಟದ ಅದು ಇದು ಸೇಮ್ ಆಗಿಬಿಟ್ಟದೆ. ಅವನದು 2 ಸ್ಟೆಪ್ನಿ ಸೇರಿ 16 ವೀಲ್ ಆಗುತ್ತೆ. ನಮ್ಮ ಗಾಡಿಗೆ ಸ್ಟೆಪ್ನಿ ಇಲ್ಲ, 16 ವೀಲ್ ಓಡಿಸ್ತಾ ಇದ್ದೀವಿ ನಾವು. ಸ್ಟೆಪ್ನಿ ಹಾಕ್ಕೋಬೇಕು, ಊರಿಗೆ ಹೋದ್ಮೇಲೆ ಹಾಕ್ಯೋಣ ಅಂತ. ಫಸ್ಟು ಹೊಸ ಟೈರ್ ಹಾಕೋವರೆಗೂ ಗಾಡಿಗೆ ಬರೋಲ್ಲ ಅಂತ ಹೇಳ್ಬಿಡುವ ಓನರ್ಗೆ. ಇವಾಗ ಒಂದ್ಸಲ ಆದರೆ ಬಿಸ್ತಾನೆ ಗುರು. ಟ್ರಿಪ್ಪಿಗೆ ಯಾರು ಬಿಸ್ತಾರೆ ಗುರು? ಟ್ರಿಪ್ಪು ಕೇರಳಕ್ಕೆ ನೆಟ್ಗೆ ಹೋಗಿ ಬಂದ್ವಿ ಅಂದ್ಕೊಂಡ್ವಿ, ಅಲ್ಲಿ ಪಂಚರ್ ಆಯ್ತು, ಬೋಲ್ಟ್ ಹೊಡೆದು. ಅದು ಹೆಂಗಂದ್ರೆ ಅಲ್ಲಿ ನೈಟು ಜಾಸ್ತಿ ಓಡಿಸಿದ್ವಿ ಕೇರಳ ಲೈನ್ನಾಗೆ. ಇಲ್ಲಿ ರಾತ್ರಿ ಓಡಿಸಿದ್ವಿ, ಬೆಳಿಗ್ಗೆ 11 ಗಂಟೆಗೆ ಆಲಕ್ಕೆ ಉಪ್ಸಾಯ್ತು ಬಿಸಿಲು. ದುರ್ಗಕ್ಕೆ ಹೋಗಿ ಫಸ್ಟು ಸ್ಟೆಪ್ನಿ ಟೈರ್ ಎಲ್ಲ ರೆಡಿ ಮಾಡ್ಕೊಂಡೆ ಅತ್ಲಾಗ ಹೋಗ್ಬೇಕು. ಬಿಸಿಲು ಕಾಲ ಬೇರೆ ನೋಡೋಣ. ದುರ್ಗಕ್ಕೆ ಹೋದ್ಮೇಲೆ ಹೊಸ ಟೈರ್ ಹಾಕ್ಸನಂತೆ. ಇವಾಗ ಫಸ್ಟು ಹೋಟ್ಲಿಗೆ ಬಂದು ನೋಡಿ, ರಾಜಸ್ಥಾನಿ ಹೋಟ್ಲಿಗೆ ಬಂದು ಗಾಡಿ ಸೈಡ್ ಹಾಕಿದ್ವಿ. ಪಂಚರ್ ಹಾಕ್ಸೋಣ ಅಂದ್ಕೊಂಡ್ರೆ ಪಂಚರ್ ಅಂಗಡಿ ಇಲ್ಲ. ಈಗ ಏನು ಮಾಡೋಂಗಿಲ್ಲ, ನಮಗೆ ರಾತ್ರಿನೂ ಸರಿಯಾಗಿ ನಿದ್ದೆ ಆಗಿಲ್ಲ. ಅದಕ್ಕೇನೇನು ಸೈಡ್ ಹಾಕ್ಬಿಟ್ವಿ. ಸ್ನಾನ ಮಾಡಿ ಊಟ ಗೀಟ ಮಾಡಿ ಒಂದು 2 ಅವರ್ ನಿದ್ದೆ ಮಾಡಿ ಹೋದ್ರಾತು ಅಂತೇಳಿ. ಹೋಗ್ಬೇಕಾರೆ ಹಾಕ್ಸಿದ್ರಾತು. ಟೈರು ತಣ್ಣಗಾಗ್ತವೆ ಅಷ್ಟೊತ್ತಿಗೆ. ಟೈರ್ ಎಲ್ಲ ಕೂಲಾದರೆ ಟೆನ್ಷನ್ ಇಲ್ದಂಗೆ ಹೋಗ್ಬೋದು. ಟೈರ್ ಹೀಟ್ ಆಗಿಬಿಟ್ಟವೆ. ಬಿಸಿಲು ಅಷ್ಟಕ್ಕೊಂದು ಕಾಣೋಂಗಿಲ್ಲ, ಏನಿಲ್ಲ. ಆದ್ರೂ ಟೈರ್ ಬೆಂಕಿ ಆಗ್ತಿದ್ದಾವೆ. ಏನಿಲ್ಲ, ಅದಕ್ಕೆ ಟ್ಯೂಬ್ ಬೇರೆದು ಹಾಕ್ಸ್ಕೊಂಡು ಹೊರಟುಬಿಡೋದೆ. ಇವಾಗ ನೋಡಿದ್ರು ಇನ್ನು ಬಿಸಿಲು ಈ ಕಡೆ ತಿರುಗ್ತೈತೆ. ಟೈರ್ ಅದು ಯಾವ ಟೈರ್ ಮೇಲೆ ಅಂದರೆ ಇವೇ ಟೈರ್ ಮೇಲೆ ಭಯ ಇರೋದು. ಯಾಕಂದರೆ ಇದೊಂದು ಸಲ ಪ್ರೆಗ್ನೆಂಟಾಗಿ ಡೆಲಿವರಿ ಆಗುತ್ತೆ, ಬೆಂಕಿ ಆಗಿಬಿಟ್ಟತೆ. ಅದು ಅಷ್ಟೇ, ಅದಕ್ಕೋಸ್ಕರನೇ ಅದನ್ನು ರೆಡಿ ಮಾಡಿಸ್ಬೇಕು ಟೈರ್ಗಳು. ನೋಡಿ ಎಲ್ಲರೂ ಸೈಡ್ ಹಾಕ್ಯಾರಿ. ಬಿಸಿಲು ಸರಿ ಕೊಡ್ದೈತೆ, ಮಳೆ ಇಲ್ಲ ಏನಿಲ್ಲ. ಈ ಕಡೆ ಧೂಳು ನೋಡಿ ಹಿಂಗೆ ಹಾಕಿದ್ದೀವಿ. ಟಾರ್ಪಲ್ ಕಮ್ಮಿ ಬಿದ್ದುಬಿಟ್ಟು ಹಿಂದೆ, ಏನು ಮಾಡೋಂಗಿಲ್ಲ. ಹೋಗ್ಬೇಕು ಅಷ್ಟೇ. ಇಲ್ಲಿ ದಾಲ್ ಬಾಟಿ ಸಿಗ್ತದಂತೆ, ತಿನ್ನೋಣ. ದಾಲ್ ಬಾಟಿ ಸಿಕ್ಕಿಲ್ಲ ಅಂದರೆ ಬೇರೆದೇನು ತಿನ್ನೋಣ. ದಾಲ್ ಬಾಟಿ ಹಾಕಿದಾನೆ, ಕೇಳೋಣ ಐತೇನೋ. ಇವನು ಬರ್ಬೇಕಲ್ಲ, ಇನ್ನು ನಮ್ಮ ಹುಡುಗ ಸ್ನಾನ ಮಾಡ್ತಿದ್ದಾನೆ. ಬನ್ನಿ ಊಟ ಮಾಡಿ ಸಿಗೋಣ. ಇವಾಗ ಹೊರಟಿಗೆ ನೋಡಿ ಸ್ನೇಹಿತರೆ, 4 ಗಂಟೆ ಆಯ್ತು. 4 ಗಂಟೆಗೆ ಎಚ್ಚರ ಆಯ್ತು. ತಕ್ಷಣ ಎದ್ದು ಹೊರಟಿವಿ. ಮಳೆ ಬರುವ ಮುನ್ಸೂಚನೆ ಬರ್ತೈತೆ ನೋಡಿ. ಇದೆಲ್ಲ ಮಳೆ ಆಗೈತೆ. ತಂಗಾಳಿನೂ ಬೀಸ್ತೈತೆ. ಮಳೆ ಬಂದಾಗ ಮಳೆ ಬರುವ ಮುನ್ಸೂಚನೆ ಕಾಣ್ತಾ ಇದೆ. ಫುಲ್ಲು ತಂಗಾಳಿ ಎದ್ದು ಬರ್ತೈತೆ, ಹಂಗಾಗಿ ಗೊತ್ತಾಗುತ್ತೆ. ಎಲ್ಲೂ ಮಳೆ ಆಗುತ್ತಿರುತ್ತಲ್ಲ, ಭೂಮಿಗೆ ಮಳೆ ಬಿತ್ತಂದರೆ ಬಿಸಿ ಗಾಳಿ ಹೋಗಿ ತಂಗಾಳಿ ಬರುತ್ತೆ. ನಾವು ಹೊಡಿತಾ ಇದೀವಿ ನೋಡಿ. ಹಗಲೆಲ್ಲ ಹಿಂಗೆ ತಣ್ಣಗಿದ್ದಿದ್ರೆ ಆರಾಮಾಗಿ ಇಷ್ಟೊತ್ತಿಗೆ ಸೋಲಾಪುರ ಹೋಗ್ಬಿಡ್ತಿದ್ವಿ ನಾವು.
ಇನ್ನೇನು ಹಂಗೆ ಬಿಸಿಲು ಕೊಟ್ಬಿಡ್ತು. ಸೋಲಾಪುರ ಹೋಗಿದ್ರೆ ಅಲ್ಲ ಆಗಲ್ಲ, ಇದು ರೆಸ್ಟ್ ಮಾಡ್ದಂಗೆ ಹೋಗಿದ್ರೆ ನೈಟ್ ಗಾಡಿ ಆಗ್ತಿದ್ದಿಲ್ಲ. ಒಂದು 10-11 ಗಂಟೆಗೆ ಗೇಮ್ ಓವರ್ ಆಗಿಬಿಡೋದು. ಅದಕ್ಕೆ ಬೆಳಗ್ಗೆ ನಾನು ಹೋಗ್ಬೇಕು. ಅಯ್ಯೋ, ಕರ್ನಾಟಕ ಬಿದ್ದರೆ ಸಾಕು ಗುರು, ಕಣ್ಣಿಗೆ ಕಾಣಲ್ಲ, ಹಂಗೆ ಹೋಗ್ಬಿಟ್ಟಾರ ಲಾರಿ. ಟೈರು ಎಲ್ಲಿ ಪಂಚರ್ ಹಾಕ್ಸೋಣ ಅಂತ ನೋಡ್ತಾ ಇದ್ದೀನಿ. ಸ್ಟೆಪ್ನಿ ಬೇರೆ ಇಲ್ಲ, ಟೈರ್ ಬೇರೆ ವೀಕ್ ಇದ್ದಾವೆ. ನೋಡೋಣ ಎಲ್ಲ ಆಗ್ತಂತ ಅಲ್ಲಿ ಹಾಕ್ಸೋಣ, ಇಲ್ಲಾಂದರೆ ಕರ್ನಾಟಕ ಹೋಗ್ಬಿಟ್ರೆ ಆಯ್ತು. ಇಲ್ಲಿಂದ ಇನ್ನೇನು ಕರಿಮಲ, ತಿಂಬುರ್ಣಿಗೆ ಹೋದ್ರೆ ಅತ್ಲಾಗ ಹೋಗ್ಬಿಡ್ತೀನಿ. ನೋಡೋಣ ಅಂತ ಮೊನ್ನೆ ಎಲ್ಲ ಹಾಕ್ಸೋಣ ತಿಂಬುರ್ಣಿಗೆಲ್ಲ. ಅಲ್ಲಿಂದ ಬರ್ತಾ ಇದ್ವಿ, ಇಲ್ಲೊಂದು ಶೋರೂಮ್ ಕಾಣ್ತು. ಶೇರ್ವ ನೋಡಿದರೆ 2 ಪಾಯಿಂಟ್ ಇತ್ತು, ಅದಕ್ಕೆ ಹಾಕ್ಸೋಣ ಅಂತೇಳಿ ನಿಲ್ಲಿಸಿದ್ರೆ ರೇಟು 73 ರೂಪಾಯಿ ಆಗೈತೆ ನೋಡಿ. 56 ರೂಪಾಯಿ ಇದ್ದಿದ್ದು, ಅಂದರೆ 17 ರೂಪಾಯಿ ರೇಟ್ ಆಗೈತೆ ಒಂದು ಲೀಟ್ರಿಗೆ. 17 ಆಗೈತೆ, 20 ಆಗೈತೆ ಒಂದೊಂದು ಕಡೆ. ಇಲ್ಲಿ 55 ರೂಪಾಯಿ ಇತ್ತು. 55 ಅಂದ್ರೆ 17 ರೂಪಾಯಿ ಆಗೈತೆ ಗುರು. 18 ರೂಪಾಯಿ ಒಂದು ಲೀಟ್ರಿಗೆ ಜಾಸ್ತಿ ಆದರೆ ಏನು ಕತೆ. ಓನರ್ ಉಳಿಬೇಕು ಏನು, ಎಲ್ಲನೂ ರೇಟ್ ಜಾಸ್ತಿ ಮಾಡಿದ್ದಾರೆ. ಇದು ಯಾಕೆ ರೇಟ್ ಜಾಸ್ತಿ ಆಯ್ತು ಅಂತ ಗೊತ್ತಾಗಲಿಲ್ಲ. ಇವಾಗ ಗೊತ್ತಾಯ್ತು ಗುರು, ಯಾಕಂದರೆ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಒಂದು ರೂಲ್ಸ್ ಬಂತು. ಏನಂದರೆ 2023 ಮ್ಯಾಗ್ಲಿಂದ ಗಾಡಿ ಡೆಫು ಬಂದಾಗಿರೋವೆಲ್ಲ ಓಪನ್ ಮಾಡಬೇಕು, ಇಲ್ಲಾಂದರೆ ಕೇಸ್ ಹಾಕ್ತೀವಿ ಅಂತೇಳಿ ಒಂದು ನಿಯಮ ತಂದರು. ಅದಕ್ಕೋಸ್ಕರ ಇವರು ದುಡ್ಡು ಮಾಡ್ಕೊಳ್ಳೋಕ್ಕೆ ಮಾಡಿದ್ದಾರೆ. ಎಲ್ಲ ಹರಿಯಾಣ, ರಾಜಸ್ಥಾನ, ಪಂಜಾಬ್ ಗಾಡಿಯಲ್ಲ, ಪಂಜಾಬ್ ಗಾಡಿಯಾಗ ಇರ್ತವೆ. ಹರಿಯಾಣ, ರಾಜಸ್ಥಾನ, UP ಗಾಡಿಯಾಗೆಲ್ಲ ಈ ಡೆಫೆಲ್ಲ ಬಂದಿದ್ದಾವೆ. 2023 ಮ್ಯಾಗ್ಲ ಗಾಡಿ, ಹೊಸ ಗಾಡಿಗೆಲ್ಲ ಬಂದ್ ಮಾಡ್ಯಾರ. ನಾವು ಬಂದ್ ಮಾಡಿಸಿದ್ವಿ, ನಮಗೆ ನಡೆಯಲ್ಲ ಅದು. ಸೈಲೆನ್ಸರ್ 4 ಲಕ್ಷ ನಮ್ಮ ಓನರ್ ಎದ್ರಿಬಿಟ್ಟ, ಸೈಲೆನ್ಸರ್ಗೆ ವಾರಂಟಿ ಕೊಡಲ್ಲ ಅಂತೇಳಿ. ಅದಕ್ಕೆ ಬಂದ್ ಮಾಡಿಸಿಲ್ಲ, ನಾವು ಹಾಕ್ಸ್ತಾ ಇದ್ದೀವಿ. ಹಿಂದೆ ಮಳೆ ಬರ್ತೈತೆ ನೋಡಿ. ಆಯಿತು, ಪೇಮೆಂಟ್ ಮಾಡೋಣ. ಫಸ್ಟ್ ಕ್ಯಾಪ್ ಹಾಕಿ ಬರೋಣ ಗುರು. ಎಷ್ಟು ಬಂದೈತೆ 2023 ಲೀಟ್ರೂ ಬಂದಿಲ್ಲ. ಇದು ಯಾವುದೋ ಕೈಗೆಲ್ಲ ಬರ್ತೈತೆ. ಡೆಪ್ ಹಾಕ್ಸ್ಕೊಂಡು ಒಂಚೂರು ಮುಂದೆ ಬಂದ್ವಿ. ಬಾಡಿ ಕೇಳ್ತೈತಲ್ಲ, ಗಾಡಿಗೆಲ್ಲ ಡೆಪ್ ಹಾಕ್ಸಿದ್ವಿ. ನಮ್ಮ ಬಾಡಿ ಬಿಡ್ತೈತ, ನನಗೂ ಡೆಪ್ ಹಾಕು. ಅದಕ್ಕೆ ಕಬ್ನಲ್ಲಿ ಕುಡ್ಕೊಂಡು ಬಂದ್ವಿ. ಇಬ್ಬರು ಕಬ್ನಲ್ಲಿದ್ದು ಅಲ್ಲಿ. ಇವಾಗ ತಣ್ಣಗಾಯ್ತು, ವಾತಾವರಣ ತಣ್ಣಗೈತೆ ಗುರು. ಬರೀ 20 ಕಿಲೋಮೀಟ್ರ್ ಬಂದಿನ ಟೈರ್ ಹೀಟ್ ಹಾಕ್ಬಿಟ್ಟು ಅವಾಲೆ. ಏನು ಗಾಳಿ ಕಮ್ಮಿ ಐತೆ ಗೊತ್ತಿಲ್ಲ. ಕಮ್ಮಿದು ಪ್ರೆಗ್ನೆಂಟ್ ಆಗಿತ್ತಲ್ಲ, ಟೈರು ಹೀಟ್ ಆಗ್ಬಿಟ್ಟೈತೆ. ಮೋಸ್ಟ್ಲಿ ರೋಡ್ ಬಿಸಿ ಇತ್ತಲ್ಲ, ಅದಕ್ಕೆ ನನ್ನ ಹೀಟ್ ಆಗಿರ್ಬೋದೇನೋ ಗೊತ್ತಿಲ್ಲ. ಹವಾಮಾನ ಇಲಾಖೆಯರು ಏನೇನು ಹೇಳಂಗಿಲ್ಲ, ಕೇಳಿದ್ರು ಎಲ್ಲ ಮುಚ್ಕೊಳ್ಳತ್ತಲ್ಲ. ಅದಕ್ಕೆ ಗ್ರೀಸ್ ಹೊಡಿಸ್ಬೇಕಾಗುತ್ತೆ ಮುಂದೆ ಹೋಗಿ. ಏನು ಬೆಳಿಗ್ಗೆ ಹೊಡಿಸಿಲ್ಲ, ಗ್ರೀಸ್ ಎಲ್ಲ ಹೊಡಿಸ್ಬೇಕಾಗೆ ಏನಾಗ ಹೋಗ್ತಾ ಇರೋ ನೋಡಿ. ಹಂಗೆ ಅಲ್ಲಿ ನೀರಿಗೆ ಗಮನೆಗೆ ಲೈಟಿಂಗ್ಸ್ ಕಾಣ್ತೀವಲ್ಲ, ಅಲ್ಲಿ ಗ್ರೀಸ್ ಹೊಡಿಯೋದು ನಿಂತಾನೆ. ಅದಕ್ಕೆ ಗ್ರೀಸ್ ಹೊಡಿಸಿಲ್ಲ. ಅದು ಟೈರ್ ಪಂಚರ್ ಹಾಕ್ಸೋಣ ಅಂತ ಇದ್ವಿ. ಗಾಡಿ ಗ್ರೀಸ್ ಹೊಡಿಸಿ ಹಂಗೆ ಹೋಗ್ತಾ ಇದ್ವಿ. ಒಟ್ಟು ಪಂಚರ್ ಹಾಕ್ಸ್ತೀನಿ ಬಿಡಲ್ಲ. ಎಲ್ಲ ನಮ್ದಾಗ ಇದು ಟ್ಯೂಬ್ ಚೇಂಜ್ ಮಾಡ್ತೀರ, ಅದು ನಮ್ಮ ಹತ್ರ ಇರೋ ಟ್ಯೂಬ್ ಹಾಕಿರತ್ತ. ಟ್ಯೂಬ್ ತೆಗೆದು ನೋಡಿ, ವಾತಾವರಣ ಎಷ್ಟು ಕೂಲ್ ಐತೆ. ಹಿಂಗಿದ್ರೆ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಸರಿಯಾಗಿ ಬಿಸಿಲು ಹೊಡಿತದ ಗುರು. ಇಡಬಾರ್ದು, ಹಂಗೆ ಬಿಸಿಲು ಹೊಡಿತತ್ತೆ. ಇವಾಗ ಈ ಬಿಸಿಲು ಬೀಳೋದಕ್ಕೂ ಕಬ್ಬಿನಲ್ಲಿ ಕುಡಿದ್ರೆ ಅಂತ ಎಷ್ಟೋ ತಣ್ಣಗಾಗ್ಬಿಡ್ತದೆ ಬಾಡಿ. ಗಾಡಿ ಮಾತ್ರ ಏನು ಮಾಡಿದ್ರು ತಣ್ಣಗಾಗಂಗಿಲ್ಲ. ಗಾಡಿ ತಣ್ಣಗಾದ ರಾತ್ರಿ 11 ಗಂಟೆ ಮೇಲೇನೆ, ಅಲ್ಲಿವರೆಗೂ ಗಾಡಿ ಫುಲ್ ಹೀಟಾಗಿ ಇರ್ತವೆ. ಏನು ಮಾಡ್ತೀರಾ, ಮಳೆ ಬರೋವರೆಗೆ ಇಷ್ಟೇ ಇದು. ಇವಾಗ ಮಳೆ ಬಂದ್ರೂ ಎಲ್ಲ ವೇಸ್ಟು. ಯಾಕಂದರೆ ಬಂದಿರೋದೆಲ್ಲ ಉಳ್ಳಾಗಡ್ಡೆ, ಮಾವು, ತೆಂಗಿನಕಾಯಿ. ಆ ತೆಂಗಿನಕಾಯಿ ಅಂತೀನಿ, ಕಲ್ಲಂಗಡಿ ಎಲ್ಲ ಹೋಗ್ಬಿಡ್ತತೆ. ನೋಡೋಣ ಬರ್ತದ ಏನು ಮಾಡ್ತದ ಗೊತ್ತಿಲ್ಲ. ಬನ್ನಿ ಹೋಗೋಣ ನಾವು ಮುಂದೆ. ಹಂಗೆ ಬಂದ್ವಿ. ಪಂಚರ್ ಅಂಗಡಿ, ಗ್ರೀಸ್ ಎರಡೂ ಕಂಡ್ವು. ಗ್ರೀಸ್ ಹೊಡಿಯೋಕೆ ಕೇಳಿ ಟೈರ್ ಬಿಚ್ಚಾಕಿದ್ವಿ. ಇದ್ರಾಗ ಬರೀ 80 ಪೌಂಡ್ ಐತೆ ಗುರು ಗಾಳಿ. ಅದಕ್ಕೆ ಪಂಚರ್ ಆಗಿರೋದು. ಅದು ಟ್ಯೂಬು ಚೇಂಜ್ ಮಾಡೋಕೆ ಹೇಳಿದ್ನಿ, ಟ್ಯೂಬ್ ತಂದು ಕೊಟ್ಟಿನಿ. ಬೈಕಿನ ಪಂಚರ್ ಹಾಕಿ ಟ್ಯೂಬ್ ಹಾಕ್ಕೊಡ್ತಾನೆ ನೋಡಿ. ಮಳೆ ಹೊಡೆದತ್ತೆ, ಅದು ಮಳೆ ಹೊಡೆದತ್ತೆ. ಪ್ಯಾಚ್ ಹಾಕಿಸ್ಬೇಕು, 35 ನಂಬರಿಂದು ನೋಡಿ. ಪ್ಯಾಚ್ ಹಾಕ್ಸ್ಬೇಕು, ಫ್ಲಾಪು ಹೋಗ್ಬಿಟ್ಟೆ. ಟ್ಯೂಬು ಬೇರೆದು ಹಾಕಿದ್ವಿ, ನಮ್ಮ ಹತ್ರ ಇತ್ತು. ಪಂಚರ್ ಇನ್ನೇನು ಹಾಕ್ಸೋದಂತೇಳಿ
ನಮ್ಮ ಹತ್ರ ಒಳ್ಳೊಳ್ಳೆ ಟ್ಯೂಬ್ಗಳಿದ್ವು, ಟ್ಯೂಬ್ ಎಕ್ಸ್ಟ್ರಾ ಮಡಿಕೊಂಡಿದ್ದೆ, ಅವು ಬಂದು ಕೆಲಸಕ್ಕೆ. ನೋಡಿ ಇವಾಗ 25 ನಂಬರಿನ ಪ್ಯಾಚ್ ಹಾಕ್ಬೇಕು. ಅದ್ರ ಜೊತೆದು ಗಾಳಿ ಕಮ್ಮಿ ಐತೆ, ಮತ್ತು ಆ ಕಡೆ ಡಮ್ಮಿ ಟೈರಿಂದು ವಾಲ್ ಲೀಕ್ ಆಗಿ ಅದ್ರಾಗೆ ಬರೀ 50 ಪೌಂಡ್ ಐತೆ ಗುರು. ಯಾಕೆ ಹೀಟಾಗಿ ಹೊಡೆದೋಗ್ಬಾರ್ದು ಹೇಳಿ, ಅದು ಯಾಕೋ ಕಮ್ಮಿ ಆಗ್ತೈತೆ, ವಾಲ್ ಲೀಕ್ ಆಗ್ತೈತೆ ಹೇಳಿದ್ನಿ. ಟೈಟ್ ಮಾಡ್ತಾನೆ ಇವಾಗ. ಫಸ್ಟ್ ಇದಕ್ಕೆ ಇಡಿ ಅಂತ ಹೇಳಿದ್ದೀನಿ. ಟೈರ್ ಪಂಚರ್ ಹಾಕ್ಸಿ ನಾನು ಬನ್ನಿ. ಟೈರ್ ಎಲ್ಲ ರೆಡಿ ಮಾಡಿಸ್ಕೊಂಡು, ಒಂದ್ರಾಗ ಗಾಳಿ ಕಮ್ಮಿ ಇತ್ತು, 80 ಪೌಂಡ್ ಇತ್ತು, ಅದನ್ನ ಗಾಳಿ ಇಡ್ಸ್ಕೊಂಡು, ಮತ್ತು ಡಮ್ಮಿಗೆ ಬೆಳಗ್ಗೆ 2 ಟೈರ್ ಹಾಕಿದ್ವಲ್ಲ, ಅದ್ರಾಗ ಒಂದು ವಾಲ್ ಲೀಕ್ ಆಗಿ 60 ಪೌಂಡಿಗೆ ಬಂದ್ಬಿಟ್ಟಿತ್ತು. ನೋಡ್ಕೊಂಡಂಗೆ ಹೊಡೆದಿದ್ರೆ ಅದ್ರ ಜೊತೆದು ಹೊಡೆದು ಬಿಡೋದು. ಅದ್ರಾಗ ವಾಲ್ ಪಿನ್ ಲೂಸ್ ಇತ್ತು, ಎಲ್ಲ ಟೈಟ್ ಮಾಡಿಸಿ ಗ್ರೀಸ್ ಹೊಡಿಸ್ಕೊಂಡು ಟೈರ್ ರೆಡಿ ಮಾಡಿಸಿದ್ವಿ. 2 ಟೈರ್ ರೆಡಿ ಅದಾವೆ. 20 ಭಯ ಇಲ್ದಂಗೆ ಹೊಡಿಬೋದು ನಾನ್ ಸ್ಟಾಪ್ ಊರಿಗಂದ. ಇನ್ನು 600 ಕಿಲೋಮೀಟ್ರ್ ಇತ್ತು ದುರ್ಗ. ನಮಗೆ ಈ ಹೈವೇ ಬಂದು ಇನ್ನು 40 ಕಿಲೋಮೀಟ್ರ್ ಐತೆ. ಕರಿಮಲೆಯಿಂದ ಟಿಂಬೂರ್ಣಿಗೆ ಹೋಗ್ಬಿಟ್ರೆ ಸಿಂಗಲ್ ರೋಡು, ಅತ್ಲಾಗೆ ದಾರಿ ಸಾಗಿ ಹೋಗ್ಬಿಡ್ತೈತೆ ನಮಗೆ ಗುರು. ಬೆಳಿಗ್ಗೆ 5 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ನಾವು 300 ಕಿಲೋಮೀಟ್ರ್ ಹೊಡೆದಿಲ್ಲ ನಾವು. ದಾರಿ ಸಾಗಿಲ್ಲ, ಏನು ಮಾಡ್ತೀರಿ ಹೇಳಿ. ಅಲ್ಲಿ ಬೆಳಗ್ಗೆ ಟೈರ್ ಬಿಚ್ಚಿದ್ವಿ, ಅಲ್ಲೊಂದು ಗಂಟೆ, ಮತ್ತು ಆಮೇಲೆ 1 ಗಂಟೆ ನಿಲ್ತು 4 ಗಂಟೆಗೆ ಬಿಟ್ವಿ, 3:15 ಬಿಟ್ವಿ. ಇಲ್ಲೊಂದು ಗಂಟೆ, ಇಲ್ಲಿ 5 ಗಂಟೆಗೆ ನಿಲ್ಲಿಸ್ತಾರೆ, 5:45 ಆಯ್ತು. ಅದು ನಮ್ಮ ಟೂಬ್ ಕೊಟ್ವಿ, ಜಲ್ದಿ ರೆಡಿ ಮಾಡಿಕೊಟ್ಟ. ಇಲ್ಲಾಂದರೆ ಅದಕ್ಕೆ ಇನ್ನೊಂದು 1/4 ಗಂಟೆ ಆಗೋದು. ಇವಾಗೇನು ಭಯ ಇಲ್ದಂಗೆ ಹೊಡಿಬೋದು ನಾನ್ ಸ್ಟಾಪು. ಬನ್ನಿ ಹೋಗೋಣ, ಮುಂದೆ ಸಿಗೋಣ. ಅಲ್ಲಿಂದ ನಾನ್ ಸ್ಟಾಪಾಗಿ ಬಂದ್ವಿ. ಅಲ್ಲಿ ನೋಡಿದರೆ ಇದು ಟಿಂಬೂರ್ಣಿ ಹತ್ರ ಒಂದು ಸ್ವಲ್ಪ ಮಳೆ ಬಂತು. ನಾವು ಬರ್ತದೇನೋ ಅಂತ ನೋಡಿದರೆ 4 ಹನಿ ಬಿದ್ದು ರೋಡ್ನಾಗಿರೋ ಧೂಳೆಲ್ಲ ಗ್ಲಾಸ್ ಮೇಲೆ ತಂತು. ಮತ್ತೆ ಗ್ಲಾಸ್ ಒರೆಸಿ ಬಂದು ಮತ್ತೆ ಹನಿ ಬಿದ್ದೈತೆ. ಇವಾಗ ಮೋಲ್ ಹತ್ರ ಬಂದಿವೇನೋ ಗೊತ್ತಾಗ್ತಿಲ್ಲ. ಇನ್ನು ಟೋಲ್ ಗೇಟ್ ಬಂದರೆ ಮೋಲ್ ಬಂದಂಗೆ. ಇನ್ನು ನಮಗೆ ಪಂಡ್ರಾಪುರ ರೋಡ್ ಸಿಕ್ಕಿಲ್ಲ, ಇಲ್ಲಿ ಮೋಲಿಂದ ಹೋಗೋದು. ಯಾರಿಗೂ ಟ್ರಾಲರ್ನೇ ನಮ್ಮ ಜೊತೆಗೆ ಹೋಗ್ತಾನೆ, ನಮಗೇನು ಜಾಗ ಸಿಗಲ್ಲ. ಎಲ್ಲರೂ ಹೋಗೋವರೆಗೆ ವೆಯ್ಟ್ ಮಾಡಬೇಕು. ಇವರು ಇಷ್ಟಿಷ್ಟು ದೊಡ್ಡ ಲೋಡ್ ಹಾಕ್ಕೊಂಡು ಹೋಗ್ತಾರೆ, ಹೊರಗೆ ಬರೋಂಗೆ. ಇವಕ್ಕೆ ಏನೇನ ಬಟ್ಟೆ ಲೈಟಿಂಗ್ಸ್ ಏನು ಕಟ್ಟಿರಲ್ಲ, ಎಲ್ಲ ರೇಡಿಯಮ್ ಹಾಕ್ಬಿಡುವ, ಇಲ್ಲ ಲೆಫ್ಟ್ ಸೈಡಿಗೆ ಇರ್ಬೇಕು. ಅದು ಬಿಟ್ಟು ಸೆಂಟ್ರಿಗೆ ಇರ್ತಾರೆ ಗುರು. ಯಾವುದೋ ಬಂಕರ್ ಆಗಿರ್ತಿದ್ದು ಸೆಂಟ್ರಿಗೆ ಹೋಗ್ತಿರ್ತಾರೆ. ಇರಿಟೇಟ್ ಆಗಿಬಿಡ್ತದೆ ಬರೋರಿಗೆಲ್ಲ, ಸ್ಪೀಡಾಗಿ ಬರೋರಿಗೆಲ್ಲ. ನೋಡಿ ಬೆಳಗ್ಗೆ ಅಷ್ಟೊತ್ತಿಗೆ ಹೊಸಪೇಟೆಗೆ ಹೋಗ್ಬೋಣ, ಇನ್ನು ಊರಿಗೆ ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಎಲ್ಲಿಗಾಗುತ್ತೆ ಅಲ್ಲಿಗೆ ಹೊಡಿತಿರೋದೆ. ಟ್ರೈ ಮಾಡೋಣ ಊರಿಗೆ ಹೋಗೋದು. ಮೋಲ್ ಇನ್ನೂ 27 ಕಿಲೋಮೀಟ್ರ್ ಐತೆ ಗುರು. ಮೋಲ್ಗೆ ಬಂದಿಲ್ಲ ನಾವು. ಸೋಲಾಪುರ 57. ಇನ್ನು 1 ಗಂಟೆ ಬೇಕು. 8 ಗಂಟೆ ಆಗೈತೆ, 9 ಗಂಟೆ ಆಗುತ್ತೆ ನಾವು ಇದು ಬಿಜಾಪುರ ರೋಡ್ ಹತ್ತಷ್ಟೊತ್ತಿಗೆ. ಅಲ್ಲಿಂದ ಬಾರ್ಡ್ರ್ ದಾಟಕ್ಕೆ ಒಂದು 10 ಗಂಟೆ. ನೋಡಿದ್ರು ಇವನು ಏನು ನಾಟಕ ಮಾಡ್ತಾನೆ ಹೋಗೋಬಿಟ್ಟು. ಬಾರ್ಡ್ರ್ ದಾಟಕ್ಕೆ 10 ಗಂಟೆ ಆಕತ್ತೆ. ಬಾರ್ಡ್ರ್ ದಾಟ ಹೋಗಿ ಎಲ್ಗಿ ದಾಟ್ದಾಟಿಗೆ ರಾಜಸ್ಥಾನಿ ಹೋಟ್ಲಾಗೆ ಊಟ ಗೀಟ ಮಾಡ್ಕೊಂಡು ಸೀದಾ ಹೊಡಿತಾನೆ ಇರೋದು. ಅಷ್ಟು ನಿದ್ದೆ ಬರೋ ಗಂಟೆ ಹೊಡಿತಿರ್ಬೇಕು. ನಿದ್ದೆ ಬಂದರೆ ಒಂದು 2 ಗಂಟೆ ಎಲ್ಲ ಮಕ್ಕೊಂಡು ಹೋಗೋದು, ಇಲ್ಲಾಂದರೆ ಟೀ ಕುಡ್ಕೊಂಡು ಸೀದಾ ಹೊಡಿತಾನೆ ಇರೋದು. ನೋಡೋಣ ಬನ್ನಿ, ಫಸ್ಟು ಕರ್ನಾಟಕ ಹೋಗೋಣ. ನೋಡಿದ್ರು ಕರ್ನಾಟಕ ನಮಗೆ ಮಳೆ ವೆಲ್ಕಮ್ ಮಾಡ್ತಾಯಿದೆ. ಕರ್ನಾಟಕಕ್ಕೆ ಬನ್ನಿ ಅಂತೇಳಿ ಸೋಲಾಪುರಿಂದ ಬರ್ತಾನೆ ಐತೆ. ಇವಾಗ ಖುಷಿ ಆಯ್ತು. ಯಾಕಂತೀರಾ, ಇಷ್ಟೇ ತನಕ ಹೀಟಾಗಿರೋ ಟೈರು ಗಾಡಿ ಎಲ್ಲ ಕೂಲ್ ಹಾಕ್ಬಿಟ್ಟತೆ. ಇನ್ನು ಬಾರ್ಡ್ರ್ ಹತ್ರ ಇದ್ದೀವಿ, ಬಾರ್ಡ್ರಿಗೆ ಬಂದಿಲ್ಲ. ಬಾರ್ಡ್ರ್ ಸ್ವಲ್ಪ ದೂರದಾಗ ಇದ್ದೀವಿ. ಮಳೆ ಹೊಡಿತೈತೆ. ಅದ್ರಾಗ ಇವ್ರು ಕಾರ್ ಆಡ್ತಾರೆ ಗುರು. ಕಾರ್ನರು ಪಕ್ಕದಾಗ ಎಷ್ಟಕ್ಕೊಂದು ಜಾಗ ಐತೆ, ಲಾರಿ ಹೋಗೋಷ್ಟು ಜಾಗ ಇದ್ರೂ ಹೋಗಲ್ಲ. ನೋಡಿ ನೀವೇ, ಅದ್ರಾಗ ಆರಾಮಾಗಿ ಲಾರಿ ಹೋಗುತ್ತೆ, ಹೋಗಲ್ಲ. ಯಾಕೇಳಿ ಹೊಡಿಯೋಕ್ಕೆ ಬರಲ್ಲ ಇವ್ರಿಗೆ. ಲೆಫ್ಟ್ ಸೈಡ್ನಾಗ ಓವರ್ಟೇಕ್ ಮಾಡೋ ಅಭ್ಯಾಸ ಜಾಸ್ತಿ ಅಲ್ಲ, ರೈಟ್ ಸೈಡಿಂದ ಓವರ್ಟೇಕ್ ಮಾಡೋಕ್ಕೆ ಬರಲ್ಲ ಅವರಿಗೆ. ಆ ಲಾರಿನೇ ಮುಂದಕ್ಕೆ ಹೋಗ್ಬಿಟ್ಟು ಅವ್ರದ್ದು ಪಜಿತಿ ನೋಡ್ಲಾರ್ದ. ನೋಡಿ ಇನ್ನು ಊಟ ಬೇರೆ ಮಾಡಿದ್ರು. ಬಿಜಾಪುರ 80 ಕಿಲೋಮೀಟ್ರ್ ಐತಿ. ಇನ್ನು ಬೆಂಗಳೂರು 605, ದುರ್ಗ 400 ಕಿಲೋಮೀಟ್ರ್ ಐತಿ. ಇನ್ನು 400 ಕಿಲೋಮೀಟ್ರು. ಬೆಳಗ್ಗೆ ಅಷ್ಟೊತ್ತಿಗೆ ಕ್ಯಾಶ್ ಮಾಡ್ತೀವ, ನೋಡೋಣ. ನಿದ್ದೆ ಬರೋ ಗಂಟೆ ಓಡಿಸ್ತಾನೆ ಇರೋದು. ನಿದ್ದೆ ಬಂದರೆ ಬೇಕಾರೆ ಇಲ್ಲಾನ ಒಂದು 2 ಗಂಟೆ ಮಕ್ಕೊಂಡು ಹೋಗೋಣ. ಮನೆಗೆ ಹೋಗೋದಲ್ಲ ನಾವು. ಇನ್ನು ನಾಳೆ ಬೆಳಗ್ಗೆ ಹೋಗೋದು ಖಾಲಿ ಮಾಡೋಕ್ಕೆ. ನಾಡ್ದ ಬೆಳಗ್ಗೆ ನಾಳೆ ಹೋಗಿ ಮನೆಗೆ ರೆಸ್ಟ್ ಮಾಡಿ ಆಮೇಲೆ ಹೋಗೋದು. ನೋಡಿ ಬನ್ನಿ, ವಾಟ್ರಾಗ ಹೋಗಿ ಸಿಗೋಣ. ಮಳೆ ಬಿಟ್ಟಂಗೆ ಕಾಣಲ್ಲ.
ಫೈನಲಿ ಗಾಡಿ ಬಂದು ಹೋಟ್ಲ ಹತ್ರ ನಿಲ್ಸಿದ್ವಿ. ರಾಜಸ್ಥಾನಿ ಹೋಟ್ಲು 3ನೇ ಸಲ ಈ ಹೋಟ್ಲಾಗ ಒಂದ್ಸಲಿ ಊಟ ಮಾಡಿದ್ವಿ, ಒಂದ್ಸಲಿ ತಾಚಿ ಮಾಡಿದ್ವಿ. ಅಹಮದಾಬಾದಿಂದ ಬಂದಾಗ ಊಟ ಮಾಡಿ ಹೋಗಿದ್ದು. ಇವಾಗ ಇಲ್ಲೇ ಬಂದಿದ್ದೀವಿ, ಊಟ ಗೀಟ ಮಾಡ್ಕೊಂಡು ಹೋಗ್ಬೇಕು. ಟೈರ್ ಚೆಕ್ ಮಾಡ್ತಾಯಿದ್ದೀವಿ ಗುರು. ಟೈರಿಂದೆಲ್ಲ ಭಯ ಐತಲ್ಲ ಗುರು. ಇನ್ಮೇಲೆ ಟೆನ್ಷನ್ ಇಲ್ಲ. ನಮ್ಮ ಊರಿಗೆ ಬಂದೀವಿ, ಕರ್ನಾಟಕಕ್ಕೆ ಬಂದರೆ ನಮಗೆ ಯಾವ ಟೆನ್ಷನ್ ಇರಲ್ಲ ನೋಡಿ. ಕರ್ನಾಟಕ ಬಂದರೆ ಯಾವ ಟೆನ್ಷನ್ ಇರಲ್ಲ. ಟೈರೆಲ್ಲ ಓಕೆ ಇದ್ದಾವೆ. ಊಟ ಗೀಟ ಮಾಡ್ಕೊಂಡು ಸಿಗೋಣ ಬನ್ನಿ ಗುರು. ಕಡಲೆಕಾಯಿ ಪಲ್ಯ ಚಪಾತಿ ತಿಂದು ಹೊಲ್ಟಿದ್ದೀವಿ. 80 ಸ್ಪೀಡ್ನಾಗ ಹೋಗ್ತಾ ಇದ್ದೀವಿ ಊರಿಗೆ ಹೋಗೋ ಅವಸರದಾಗೆ. ಇವಾಗ 11:30 ಆಗೈತೆ, ಇನ್ನೂ ಬಿಜಾಪುರಿಗೆ ಬಂದಿಲ್ಲ ನಾವು. ಬಿಜಾಪುರಿಂದ ಹಿಂದೆನೇ ಇದ್ದೀವಿ. ಇವಾಗ ಏನಿದ್ರು ಗಾಡಿ ಟೀ ಕುಡ್ಕೊಂಡು ದುರ್ಗಮ್ಮ ಊರು ಮುಟ್ಟಿಸ್ಬೇಕಷ್ಟೇ. ಬೆಳಕರಿತದ್ದು ಹೋಗೋಷ್ಟೊತ್ತಿಗೆ ನೋಡೋಣ. 4 ಗಂಟೆ ತನಕ ಹೋಗಿ 4 ಗಂಟೆಗೆ ಮಕ್ಕಳ್ರೆ ಒಂದು 7-8 ಗಂಟೆಗೆ ಎದ್ದಾಳ್ತೀನಿ. 8 ಗಂಟೆಗೆ ಎದ್ರೆ ಆರಾಮಾಗಿ 10 ಗಂಟೆ ಅಷ್ಟೊತ್ತಿಗೆ ಹೋಗ್ಬೋದು. ಒಟ್ಟು ಕೊಪ್ಪಳ ಬೂದಗುಪ್ಪ ಕ್ರಾಸಿಗಂತ ಹೋಗಲೇಬೇಕು. ನೋಡೋಣ, ಅಲ್ಲಿಗೆ ಹೋಗಕ್ಕೆ ಟ್ರೈ ಮಾಡೋಣ. ಇವಾಗ ಊಟ ಮಾಡಿದ್ದೀವಿ. ಇಲ್ಲಿಂದ ಸೀದಾ ಎಲ್ಲಿಗಂದರೆ ನಿಡಗುಂದಿ ಹತ್ರ ಹೋಗಿ ಒಂದು ಟೀ ಕುಡಿದ್ರೆ ಆಮೇಲೆ ಇಳ್ಕಲ್ ಟೋಲ್ಗೆ ಹೋಗ್ತೀನಿ. ಅಲ್ಲಿ ಆಳ್ಮಟ್ಟಿ ಟೋಲ್ಗೆ ಅಲ್ಲೊಂದು ಟೀ ಕುಡಿದ್ನಂದ್ರೆ ಇಳ್ಕಲ್ಲಾಗ ಒಂದು ಕುಡಿದ್ರೆ ಸೀದಾ ಹೊಸಪೇಟೆಗೆ ಹೋಗ್ಬಿಡ್ತೀನಿ. ಹಾಗೆ ಟೀ ಕುಡ್ಕೊಂತ ಹೋಗೋಣ ಬನ್ನಿ.